ನಮಸ್ಕಾರ. ನಿನ್ನೆ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಿಮ್ಮ ರೈತ ಸಂಘಟನೆ ಕಡೆಯಿಂದ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ನಮ್ಮ ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದೇನು ತಿಳಿಸಬೇಕು. ಯಾಕಂದರೆ ಬಡವರ ಬಂಧು, ಅನ್ನದಾನ ಪ್ರಭುವೇ ಅಂತ ಹೇಳ್ಬೋದು. ಯಾಕಂದರೆ ಅಧಿಕಾರ ಶಾಶ್ವತವಲ್ಲ ಅಂತ ಅವ್ರು ಹೇಳಿದರು. ಅಂಥ ವ್ಯಕ್ತಿನ ನಾವು ಕಳ್ಕೊಂಡಿರೋಕ್ಕೂ ಭಾಳ ಒಂಥರ ನೋವಾಗ್ತಾಯಿದೆ. ನೋವಿನ ಸಂಗತಿನೇ ನಮ್ಮ ರಾಜ್ಯ ಜನತೆಗಳಿಗೆ ಭಾಳ ನೋವಿನ ಸಂಗತಿ. ಯಾಕಂದರೆ ಅವ್ರು ಬರೋಕ್ಕೆ ಮುಂಚೆ ಯಾವ ಥರ ಇತ್ತು ರಾಜ್ಯ, ಇವ್ರು ಬಂದಮೇಲೆ ಸುಭಿಕ್ಷವಾಗಿದೆ. ಆದರೆ ಇನ್ನೇನು 2 ವರ್ಷ ಕೊಟ್ಬಿಟ್ಟಿದ್ರೆ ಪಾಪ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೋದಾಯಿತು ಅಂತ ಕೇಳ್ಕೊಂಡು ಹೇಳಿದ್ರು. ಹಾಗೆ ಇವಾಗ ಮುಂದಿನ ಮುಖ್ಯಮಂತ್ರಿಯಾಗಿ ರೇಸ್ನಲ್ಲಿ ಒಂದು ಕಡೆ ಮೊದಲಿಗೆ DK ಶಿವಕುಮಾರ್ ಅವರಿದ್ದಾರೆ, ಇನ್ನೊಂದು ಕಡೆ ಗೃಹ ಮಂತ್ರಿ ಪರಮೇಶ್ವರ್ ಅವರು ಮತ್ತು MB ಪಾಟೀಲ್ ಅವರು, ಕೊನೆಯದಾಗಿ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ನಿಮ್ಮ ಅಭಿಪ್ರಾಯ ಯಾರಾದರೆ ಮುಂದಿನ ಮುಖ್ಯಮಂತ್ರಿ? ನಿಮ್ಮ ಅಭಿಪ್ರಾಯ? ಎಲ್ಲ ಅತಿ ದೊಡ್ಡ ನಾಯಕರೇ ಈಗ ಮುಚ್ಚಿಡೋರು DK ಶಿವಕುಮಾರ್ ಸಾಹೇಬ್ರೆ. ಯಾಕಂದರೆ ಈಗ ಹೆಸರು ಬರ್ತಾರೆ DK ಶಿವಕುಮಾರ್ ಸಾಹೇಬ್ರೆ. ಮುಂದಿನ ಮುಖ್ಯ DK ಶಿವಕುಮಾರ್ ಆಗಲಿ ಅಂತ ನಾವು ಅವ್ರಿಗೆ ಒಂದೇನು ತಿಳಿಸ್ತಾ ಇದ್ದೀವಿ. ಅವರು ಮುಖ್ಯಮಂತ್ರಿ ಆದರೆ ನಮ್ಮ ರಾಜ್ಯ ಅಭಿವೃದ್ಧಿ ಕಡೆ ಹೋಗ್ಬೋದಾ? ಅದು 100% ಸತ್ಯವಾದ ಮಾತು. ಮಾನ್ಯ DCM ಸಾಹೇಬರು ಮತ್ತು ಮಾಜಿ ಈಗ DCM ಸಾಹೇಬರು, ಮುಖ್ಯ DK ಶಿವಕುಮಾರ್ ಸಾಹೇಬರು ಅವರೇನೋ ಮುಖ್ಯಮಂತ್ರಿ ಆದರೆ ನಮ್ಮ ಇಡೀ ದೇಶದಲ್ಲಿ ಅಭಿವೃದ್ಧಿಯಾಗಿ ಭಾಳ ಮುಂದುವರಿತು ಅಂತ ಹೇಳ್ಬೋದು. ಹಾಗೂ ನಮ್ಮ ಜಿಲ್ಲೆಯಲ್ಲಿ ಮಾಜಿ ಸಚಿವರು ಯಾರು MC ಸುಧಾಕರ್ ಅವರು, ಅವ್ರಿಗೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಸಿಗಬಹುದಾ? ಸಿಕ್ಕಿದ್ರೆ ಯಾವ ಖಾತೆ ಸಿಗ್ಬೋದು? ಮಾನ್ಯ ಮಾಜಿ ಸಚಿವರು MC ಸುಧಾಕರ್ ಅವರು ಈಗ ಮಾಜಿ ಆದರು ಬೆಳಗ್ಗೆಯಿಂದ. ಈಗ ಚಿಂತಾಮಣಿ ಶಾಸಕರು ಪ್ರಭಾವವಾದ ವ್ಯಕ್ತಿ, ಹೇಳಬೇಕು ಪ್ರಭಾವ ವ್ಯಕ್ತಿ. ಈ ನಮ್ಮ ಡಿಸ್ಟಿಕ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಿಗೆ ಪ್ರಭಾವ ವ್ಯಕ್ತಿ ಅಂತ ಶಾಸಕರಾಗಿ ಗುರುಸ್ಕೊಂಡಿದ್ದಾರೆ. ಇಲ್ಲಿ ಯಾಕೆ ಗುರುಸ್ಕೊಂಡ್ರೆ ಅವ್ರ ತಂದೆ ತಾಯಿ ತಾತ ಮುತ್ತಾತನ ಕಾಲದಿಂದ ರಾಜಕೀಯ ಒಳ್ಳೆ ಗುಣ, ಅಭಿವೃದ್ಧಿಯಲ್ಲಿ ನಂಬರ್ 1 ನಮ್ಮ ಡಿಸ್ಟಿಕ್ಗೆ, ಕೋಲಾರ ಡಿಸ್ಟಿಕ್, ಚಿಕ್ಕಬಳ್ಳಾಪುರಿಗೆ. ಈಗ 3 ವರ್ಷದಿಂದ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ನಾವು ನೋಡ್ಕೊಂಡು ಮುಂದಿದೆ. ಎಷ್ಟಿದೆ, ಚಿಂತಾಮಣಿ ಎಷ್ಟಿದೆ, ರೋಡ್ ಎಷ್ಟಾಗಿದೆ, ಮತ್ತು ದೇವನಹಳ್ಳಿ ಮತ್ತು ವೇಮಗಲ್ಲು ಹೈವೇ ರೋಡು ಅದು ಉದ್ಘಾಟನೆ ಬಂದಿದೆ. ಅದೇ ಟೈಮ್ ಕಿದ್ಬೇರೆ ಹಿಂಗಾಗಿದೆ, ಸಿದ್ದರಾಮಯ್ಯ ರಾಜ್ಯದಲ್ಲಿದೆ. ಒಳ್ಳೆ ಪ್ರಭಾವದ ಖಾತೆ ಕೊಟ್ಟು ಸಚಿವ ಸ್ಥಾನ ಕೊಡಬೇಕಂತ ನಮ್ಮ DK ಶಿವಕುಮಾರ್ ಮತ್ತು ಹೈಕಮಾಂಡ್ ಬೇಡಿಕೊಳ್ತಾ ಇದ್ದೀವಿ.